ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರಿಯಗೌಡ ಮಾಡುವ ನಮಸ್ಕಾರಗಳು. ನಾನಿಲ್ಲಿ ಚೆನ್ನಾಗಿದ್ದೀನಿ. ಹೇಗಿದ್ದೀರಾ ನೀವೆಲ್ಲ? ಇವತ್ತಿನ ಮುಂಬೈ ಮಳೆ ಹೇಗಿದೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಮತ್ತು ಅದ್ರ ಜೊತೆಗೆ ನನ್ನ ಆಫೀಸ್ ರೂಟೀನ್ ಹೇಗಿದೆ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ನಿಮಗೆ ಗೊತ್ತಾ, ನಾನು ಫಸ್ಟು ಮನೆಯಿಂದ ಹೊರಡಬೇಕಾದ್ರೆ ಸಾಯಿಬಾಬಾ ಮಂದಿರ್ಗೆ ಹೋಗಿ ನಾನು ದರ್ಶನ ಮಾಡಿ ಅಲ್ಲಿಂದ ಹೊರಡ್ತೀನಿ. ನಾನು ಇವತ್ತು ಮೆಟ್ರೋಗೆ ಹೋಗೋದಕ್ಕಿಂತ ಮುಂಚೆನೇ ನಿಜ ಹೇಳ್ತೀನಿ, ಮಳೆ ಸ್ವಲ್ಪನೇ ಇತ್ತು, ಜಾಸ್ತಿ ಏನಿರಲಿಲ್ಲ. ನಾನು ಫಸ್ಟು ಸಾಯಿ ಮಂದಿರಕ್ಕೆ ಹೋದೆ. ಅಲ್ಲಿ ಸಾಯಿ ದರ್ಶನ ಪಡೆದು ಅಲ್ಲಿಂದ ನೆಕ್ಸ್ಟ್ ಹೊರಟಿದ್ದೆ ಮೆಟ್ರೋಗೆ. ನಿಮಗೆ ಗೊತ್ತಾ ಗೈಸ್, ನಂದು ಇದು ಸೆಕೆಂಡ್ ಬ್ಲಾಗ್ ಇದೆ. ಹಂಗಂದು ನಾನು ಸ್ವಲ್ಪ ನಿಮ್ದು ಏನಾದರೂ ಮಿಸ್ಟೇಕು ನನ್ನ ಕಡೆಯಿಂದ ಏನಾದರೂ ತೊಂದರೆ ದಯವಿಟ್ಟು ಕ್ಷಮಿಸಿ. ಮತ್ತು ನನ್ನ ಕನ್ನಡ ಏನಾದರೂ ಸ್ವಲ್ಪ ಮಿಸ್ಟೇಕ್ ಇದ್ದರೆ ಪ್ಲೀಸ್, ಏನಾದರೂ ತಪ್ಪಿದ್ದಲ್ಲಿ ಕಮೆಂಟ್ಸ್ ಮಾಡಿ ಹೇಳಿ. ನನಗೆ ಬಿಡಿ, ಮನೆಯಿಂದ ಹೊರಡಬೇಕಾದ್ರೆ 10 ಮಿನಿಟ್ ರಸ್ತೆ ಇದೆ. ಆದರೆ ಕೆಲವರಿಗೆ ಎಷ್ಟು ದೂರ ಇರುತ್ತೆ ಅಂದರೆ, ಆದರೂ ಕೂಡ ವಾಕೇಬಲ್ ಅವ್ರು ಹೋಗ್ತಾರೆ. ಮತ್ತು ಇನ್ನೊಂದು ಏನಂದರೆ, ನಾನು 2 ವೀಲರ್ ಗಾಡೀಲಿ ಹೋಗ್ಬೋದು ಆಫೀಸ್ಗೆ, ಬಟ್ ತುಂಬ ಕಷ್ಟ ಆಗುತ್ತೆ ಗೈಸ್. ಇಲ್ಲಿ ನಾನು ಇರೋ ಪ್ಲೇಸಿಂದ ಹಿಡಿದು ನಾನು ಆಫೀಸ್ಗೆ ಹೋಗೋ ಪ್ಲೇಸು ತುಂಬ, ನನಗೆ 2 ಬಸ್ ಕ್ಯಾಚ್ ಮಾಡಿ ಹೋಗಬೇಕಾಗುತ್ತೆ. ಹಂಗಂದು ನನಗೆ ನಿಜ ಹೇಳ್ತೀನಿ ಆಗೋದಿಲ್ಲ ಸ್ಕೂಟಿಲಿ ಹೋಗಲಿಕ್ಕೆ. ತುಂಬ ಟ್ರಾಫಿಕ್ ಇರುತ್ತೆ, ತುಂಬ ಅಂದರೆ ತುಂಬ ಅನ್ಬಿಲೀವ್. ಎಷ್ಟು ಟ್ರಾಫಿಕ್ ಇರುತ್ತೆ ಅಂತಂದರೆ ಬಿಲೀವ್ ಮಾಡೋಕ್ಕಾಗೋದಿಲ್ಲ. ಗಾಡಿ ನಿಂತು ನಿಂತು ಓಡಿಸೋಷ್ಟ್ರಲ್ಲಿ ಸಾಕಾಗುತ್ತೆ. ಅದರೊಳಗೂ ಮುಂಬೈ ಟ್ರಾಫಿಕ್ ಹೇಳ್ಬೇಕಾ, ತುಂಬ ಕಷ್ಟ ಆಗುತ್ತೆ. ಮೆಟ್ರೋ ತುಂಬ ಈಸಿ ಇರೋದ್ರಿಂದ ನಾನು ಡೈಲಿ ಮೆಟ್ರೋದಿಂದ ಓಡಾಡಲಿಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಇಲ್ಲಿಂದ 20 ಮಿನಿಟ್ ನನಗೆ ರೀಚ್ ಆಗ್ತೀನಿ. ನಾನು ಅಲ್ಲಿಂದ ಬೇರೆ ಬಸ್ ಕ್ಯಾಚ್ ಮಾಡಬೇಕಾಗುತ್ತೆ. ಮೆಟ್ರೋ ಸ್ಟೇಷನ್ ಬಂದೇ ಬಿಡ್ತು. ನಿಮ್ಮ ಹತ್ರ ಮಾತಾಡ್ತಾ ಹೇಗೆ ನಾನು ಅಲ್ಲಿಂದ ವಾಕ್ ಮಾಡಿದೆ ಅಂತಲೇ ಗೊತ್ತಾಗಲಿಲ್ಲ. ಥ್ಯಾಂಕ್ ಯು. ಮತ್ತು ಏನಾದರೂ ದಯವಿಟ್ಟು, ನಂದು ಇದು ಸೆಕೆಂಡ್ ಬ್ಲಾಗ್ ಆಗಿರೋದ್ರಿಂದ ಏನಾದರೂ ಮಿಸ್ಟೇಕ್ ಆಗಿದ್ದೀನಿ ಹೇಳ್ತೇನೆ. ಅದ್ರ ಬಗ್ಗೆ ನೆಗೆಟಿವ್ ಆಗಿ ಏನು ಕೂಡ ದಯವಿಟ್ಟು ಕಮೆಂಟ್ಸಲ್ಲಿ ಏನಾದರೂ ತಪ್ಪಿದ್ದಲ್ಲಿ ನನಗೆ ಅರ್ಥ ಮಾಡಿಸಿ. ಮತ್ತು ಇನ್ನೊಂದು, ನಾನು ಈಗ ಮೆಟ್ರೋ ಗಾಡಿ ತೊಗೊಳ್ಳಿಕ್ಕೆ ಹೋಗ್ತಾಯಿದ್ದೀನಿ. ಕೊನೆಗೆ ಮಳೆ ಸ್ಟಾರ್ಟ್ ಆಗೇ ಬಿಡ್ತು. ನಾನು ಏನು ಬೇಡ ಅಂತಿದ್ದೆ, ಆಫೀಸ್ಗೆ ತಲುಪೋವರೆಗೂ ಮಳೆ ಬರೋದು ಬೇಡಪ್ಪ ಅಂತಿದ್ದೆ. ನೋಡಿ, ಹೊರಗಡೆ ತುಂಬ ಮೋಡ ಎಲ್ಲ ತುಂಬ ಕಪ್ಪಾಗಿದೆ, ಅಂದರೆ ತುಂಬ ಜಾಸ್ತಿ ಮಳೆ ಬರೋ ಚಾನ್ಸ್ ಇದೆ. ಕೆಳಗಡೆ ನೋಡಿ ಎಷ್ಟು ಟ್ರಾಫಿಕ್ ಇದೆ. ಈ ಟ್ರಾಫಿಕಲ್ಲಿ ನಾನು ಸ್ಕೂಟಿ ತೊಗೊಂಡು ಹೋಗೋಕ್ಕಂತೂ ಚಾನ್ಸೇ ಇಲ್ಲ. ಏಕೆಂದರೆ ಮಳೆ, ರೈನ್ ಕೋಟು ಗಾಡಿ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ನನಗೆ ಫಸ್ಟ್ ಡೇ ಹೋದಾಗಲೇ ತುಂಬ ಹಾರ್ಡ್ ಅನ್ನಿಸ್ತು. ಫಸ್ಟ್ ಡೇ ಹೋಗಿದ್ದೆ, ಆದರೆ ಮಳೆ ಬರ್ತಾ ಇರೋದ್ರಿಂದ ಗಾಡಿ ಸ್ಕಿಡ್ ಆಗುತ್ತೆ, ರಿಸ್ಕ್ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಇವಾಗ ಅದಕ್ಕೆ 2 ಇಂದ 3 ಮಿನಿಟ್ ಒಳಗಡೆ ಗಾಡಿ ಬರಬೇಕಾಗಿತ್ತು. ಇವಾಗ ಮಳೆ ಬರ್ತಾ ಇರೋದ್ರಿಂದ ಯಾಕೋ ಸ್ವಲ್ಪ ಲೇಟ್ ಆಯಿತು. ಮೆಟ್ರೋ ಸ್ವಲ್ಪ ಲೇಟ್ ಆಗಿದೆ ಗೈಸ್. ನಾನು ಇಲ್ಲೇ ಕೂತು ವೆಯ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಹೊರಗಡೆ ವ್ಯೂಸ್ ನೋಡ್ತಾ ಇದ್ದೀನಿ. ಅಲ್ಲಿ ನೋಡಿದರೆ ತುಂಬ ಟ್ರಾಫಿಕ್ ಇದೆ, ಮಳೆ ಸುರಿತಾ ಇದೆ. ಇದು ಇದು ಲೊಕೇಶನ್ ಇದೆ ಅಂತ ಅಂದರೆ, ಬೋರ್ವೆಲಿ ಲೊಕೇಶನ್ ಇದೆ ಮುಂಬೈಲಿ. ಗಾಡಿ ಬಂದುಬಿಡ್ತು ಗೈಸ್. ಫೈನಲಿ ನನ್ನದು ಮೆಟ್ರೋ ಗಾಡಿ ಬಂದಿರೋದ್ರಿಂದ ಇವಾಗ ನಾನು ಮೆಟ್ರೋ ಹಿಡಿದು ಹೊರಡ್ತೀನಿ. ನೋಡಿ ಹೊರಗಡೆ ವ್ಯೂಸ್ ಹೇಗಿದೆ. ಇದು ಆರೋ ಕಾಲೋನಿ ಇದೆ, ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. 3 ಮಿನಿಟ್ ಒಳಗೆ ನಾನು ಗಾಡಿಯಿಂದ ಕೆಳಗಡೆ ಇಳಿದೆ. ಈಗ ನೋಡಿ, ಈ ಟ್ರಾಫಿಕ್ ನಾನು ದಾಟಿ ಹೋಗೋ ಅಷ್ಟರೊಳಗೆ ಸಾಕಾಗೋದು. ಇಲ್ಲಿ ವಾಕೇಬಲ್ ಕೂಡ ಕಷ್ಟ, ಇನ್ನು ಬಸ್ ಹೇಗೆ ಹೋಗೋಕ್ಕೆ ಚಾನ್ಸ್ ಇದೆ ನೋಡಿ. ಹೇಗೋ 10 ಮಿನಿಟಲ್ಲಿ ನನಗೆ ಆ ಬಸ್ಸು ಸಿಕ್ಕೇ ಬಿಡ್ತು. ನಾನು ಹೋಗಿದ್ದು ಅಷ್ಟು ಬೇಗ ಸಿಕ್ತು. ದೆನ್ ನಾನು ಆಫೀಸಿಗೆ ಫೈನಲಿ ರೀಚ್ ಆದೆ. ಕೆಲಸ ಸ್ಟಾರ್ಟ್ ಪಾಸಿಟಿವಿಟಿಯಲ್ಲಿ ಮಾಡೋಕ್ಕೆ ಶುರು ಮಾಡಿದೆ. ಹೊರಗಡೆ ಎಷ್ಟು ಮಳೆ ಬರ್ತಾ ಇದೆ ಅಂದರೆ ತುಂಬ ಮಳೆ ಬರ್ತಾ ಇದೆ. ನಂದು ಇವತ್ತು ತುಂಬ ಚೆನ್ನಾಗಿ ದಿನ ಹೋಯಿತು ಪಾಸಿಟಿವಲ್ಲಿ. ಯಾವುದೇ ರೀತಿ ಏನು ಪೆಂಡಿಂಗ್ ವರ್ಕ್ ಏನೂ ಇಲ್ದಂಗೆ ಹ್ಯಾಪಿ ಫೀಲ್ ಮಾಡಿದೆ. ತುಂಬ ಚೆನ್ನಾಗಿತ್ತು. ನನ್ನ ಕೆಲಸನೂ ಈಸಿಯಾಗಾಯಿತು. ಜಾಸ್ತಿ ಹೊತ್ತಾಗಲಿಲ್ಲ. ಸಂಜೆ ಹೇಗೆ ಕಳೀತು ಅಂತ ಕೆಲಸದ ಮಧ್ಯೆ ಒಂದು ಸ್ವಲ್ಪನೂ ನಂಗೆ ಅರ್ಥ ಆಗಲಿಲ್ಲ. ನೋಡಿ, ನಂದು ಏನು ಬರ್ತಿದ್ದಂಗೆ ಕೆಲಸ ಸ್ಟಾರ್ಟ್ ಮಾಡಿಬಿಡ್ತೀನಿ. ಸ್ವಲ್ಪ ಟೀ ಎಲ್ಲ ತೊಗೊಂಡು ಅದಾದ ನಂತರ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಇನ್ನು ಅದಾದಮೇಲೆ ಸಂಜೆ ಹೇಗಾಯಿತು ಗೊತ್ತಾಗಲಿಲ್ಲ. ಮತ್ತು ಮನೆಗೆ ಹೊರಟೆ. ನಾನು ಮನೆಗೆ ಹೊರಟ ಮೇಲೆ ಮತ್ತೆ ಮನೆಗೆ ಬರೋ ಅಷ್ಟರೊಳಗೆ ನೋಡಿ, ನಾನು ಹೊರಟಿದ್ದು 9:45ಗೆ ಮನೆ ಬಿಟ್ಟಿದ್ದು. ನಾನು ಮನೆಗೆ ಬರೋ ಅಷ್ಟರೊಳಗೆ 7 to 8 ಆಗುತ್ತೆ. ನೋಡಿ, ಇಲ್ಲೂ ಕೂಡ ರಿಟರ್ನ್ ಬರ್ಬೇಕಾದ್ರೆ ಇಲ್ಲಿ ಎಷ್ಟು ಟ್ರಾಫಿಕ್ ಇದೆ. ಕಮ್ ನನಗೆ ಇಲ್ಲಿಂದ ಹೊರಗಡೆ ಬರಲಿಕ್ಕೆ ಜೋಗೇಶ್ವರಿಗೆ 45 ಮಿನಿಟ್ ಆಯಿತು. ಅಂದರೆ ಪ್ರತಿ ಹೆಜ್ಜೆಗೂ ಬಸ್ಸವರು ಕೂಡ ಏನು ಮಾಡ್ತಾರೆ, ಪ್ರತಿ ಹೆಜ್ಜೆಗೂ ಟ್ರಾಫಿಕ್ ಇದೆ. ಮೆಟ್ರೋ ಕೆಲಸ ನಡೀತಾ ಇದೆ, ತುಂಬ ರಿಸ್ಕಿ. ಇದಕ್ಕೆ ಕ್ಲಿಯರ್ ಮಾಡೋಕ್ಕೆ ಅಂತ ಯಾರೂ ಇಲ್ಲ ಅಲ್ಲಿ. ಎಷ್ಟು ಟ್ರಾಫಿಕ್ ಸಿಗ್ನಲ್ ಬಿಡಬೇಕು, ಅದಾದ ನಂತರ ಅವರು ಹೋಗ್ಬೇಕಷ್ಟೆ. ಮಧ್ಯೆ ಏನು ಎಲ್ಲಾದರೂ ಗಾಡಿದು ರಿಸ್ಕ್ ಇದೆ, ಅದನ್ನು ಕ್ಲಿಯರ್ ಮಾಡೋಕ್ಕೆ ಒಬ್ಬರು ಬೇಕು. ಏನಂದರೆ ಏನಿಲ್ಲ, ತುಂಬ ಕಷ್ಟಪಟ್ಟು
ಇನ್ನೇನು ರಿಟರ್ನ್ ಬರಲಿಕ್ಕೆ ಮೆಟ್ರೋ ಹಿಡ್ದಿದ್ದು ಆಯಿತು, ಮೆಟ್ರೋ ಬಂದಿದ್ದು ಆಯಿತು, ಮತ್ತು ಅಲ್ಲಿಂದ ನಾನು ಇನ್ನು ಮತ್ತೆ 20 ಮಿನಿಟ್ ಒಳಗೆ ನಾನು ರೀಚ್ ಆಗ್ತೀನಿ. ಮತ್ತು ಮನೆಗೆ ಬಂದು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ನನಗೆ ಇಷ್ಟವಾದಿದ್ದು ಇವತ್ತು ಅಲ್ಲಿಂದನೇ ಯೋಚನೆ ಮಾಡ್ಕೊಂಡು ಬಂದೆ ನಾನು, ಇವತ್ತೇನು ಸ್ಪೆಷಲ್ ಮಾಡಬೇಕು ಅಂತ. ನಾನು ಇಲ್ಲಿಂದ ಮೆಟ್ರೋ ಹಿಡಿತಿದ್ದಂಗೆ ನಾನು ಯೋಚನೆ ಮಾಡಿದ್ದು ಇವತ್ತು ಪನ್ನೀರ್ ಚಿಕನ್ ಸೂಪ್ ದಾಲ್ ರೈಸ್ ಮಾಡಬೇಕು ಅಂತ. ಅದು ರಸ್ತೆ ಮಧ್ಯದಲ್ಲಿ ನಾನು ಪನ್ನೀರು ಸ್ವಲ್ಪ ಚಿಕನ್ನು ತಗೊಂಡೆ. ಅಲ್ಲಿಂದ ಮನೆಗೆ ಬಂದ ಮೇಲೆ ಚಿಕನ್ ಸೂಪ್ ಮಾಡಿದೆ. ಸ್ವಲ್ಪ ಫಸ್ಟು ಮಳೆಗೆ ತುಂಬ ಚೆನ್ನಾಗಿರುತ್ತೆ. ಅದಾದ ನಂತರ ಬಟರ್ ಪನ್ನೀರ್ ಮತ್ತು ಚಪಾತಿ ದಾಲ್ ರೈಸ್ ಮಾಡಿದೆ. ತುಂಬ ಟೇಸ್ಟಿಯಾಗಿತ್ತು. ಈ ರೆಸಿಪಿ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲೇ ಹಾಕ್ತೀನಿ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿ ಯಾವುದಾದ್ರೂ ತಪ್ಪಿದ್ದಲ್ಲಿ ದಯವಿಟ್ಟು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್.